ತುಂಬಾ ಚೆನ್ನಾಗಿ ಜನ ಸ್ವೀಕರಿಸಿದ್ರು, ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ಅದೇ ರೀತಿ ಈ ಸಾಂಗ್ ಇಷ್ಟಪಡಲಿ ಅಂತ ನಾನು ಕೇಳ್ಕೊಳ್ತೀವಿ. ಸೊ ನಮ್ಮ ಸಿನಿಮಾ ಆಲ್ಮೋಸ್ಟ್ 3 years ಆಗಿತ್ತು ಜರ್ನಿ. ಸೊ ಇವತ್ತು ಕೊನೆಗೆ ರಿಲೀಸ್ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್, ನಾನು ಇಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಈ ಸಿನಿಮಾಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಈ ರಿಲೀಸ್ ವರ್ಗೂ ಇನ್ನೂ ಕೊಡ್ತಾನೆ ಇದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಅಭಿಷೇಕ್ ಅವರು ತೀರ್ಥಹಳ್ಳಿಯಲ್ಲಿ ಒಂದಷ್ಟು ಸೀಕ್ವೆನ್ಸಸ್ ನ ತೆಗೆದಿದ್ದಾರೆ. ಅದು ನೋಡೋಕ್ಕೆ ತುಂಬಾ ಖುಷಿ ಕೊಡುತ್ತೆ, ಅಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಆಮೇಲೆ ಅರ್ನಬ್ ಬಾಲರಾಜ್ ಅವರು, ಅವ್ರ ಜೊತೆ ನಾನು ಮೂರನೇ ಸಿನಿಮಾ ಮಾಡ್ತಿರೋದು. ಸೊ ಅವ್ರ ಜೊತೆ ಆಕ್ಟ್ ಮಾಡೋಕ್ಕೆ ತುಂಬಾನೇ ಖುಷಿ ಆಯ್ತು. ಆಮೇಲೆ ಅದಿತಿ ಪ್ರಭುದೇವ ಅವರು ತುಂಬಾ ಎಕ್ಸ್ಪೀರಿಯನ್ಸ್, ತುಂಬಾ ಒಳ್ಳೆ ಆಕ್ಟ್ರೆಸ್, ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬಾ ಖುಷಿ ಆಯ್ತು. ಆಮೇಲೆ ನಮ್ದು ಅವ್ರದ್ದು ಸೀನ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ಡೈರೆಕ್ಟರ್ ಕೀರ್ತಿ ಅವರು. ಸೊ ಈ ಸಿನಿಮಾ ಒಂದು ಡೈರೆಕ್ಟರ್ ಇನ್ ಲೈಫ್ ಜರ್ನಿ. ಸೊ ಆಸ್ಪೈರಿಂಗ್ ಡೈರೆಕ್ಟರ್ ಇನ್ ಲೈಫ್ ಜರ್ನಿ. ಸೊ ನಮ್ಮ ಕೀರ್ತಿ ಅವರು ಈ ಸಿನಿಮಾ ಟೈಮಲ್ಲಿ ಅವರು ಒಂದು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ರು. ಸೊ ಅವ್ರ ಲೈಫಲ್ಲಿ ನಡೆದಿರುವಂತಷ್ಟು ಸಿಚುವೇಶನ್ಸ್ ಮತ್ತೆ ಆಮೇಲೆ ಅವ್ರ ಕೊಲೀಗ್ ಲೈಫಲ್ಲಿ ನಡೆದಿರುವಂತ ಸಿಚುವೇಶನ್ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಎಲ್ಲ ಇನ್ಸಿಡೆಂಟ್ಸ್ ಇದರಲ್ಲಿ ಅಷ್ಟು ಅಥೆಂಟಿಕ್ ಆಗಿದೆ, ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಜಗಪ್ಪ ಅವರು ನಮ್ಮ ಫ್ರೆಂಡ್ ರೋಲ್ ಮಾಡಿದ್ದಾರೆ. ಅವ್ರ ಜೊತೆ ಅಂತೂ ಆಕ್ಟ್ ಮಾಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು, ಸಾಕಷ್ಟು ನಗಿಸ್ತಾ ಇದ್ರು. ಸೊ ಒಟ್ಟಾರೆ ನಮ್ಮ ಸಿನಿಮಾ 29 ರಿಲೀಸ್ ಆಗ್ತಿದೆ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಅದು ಆಕ್ಚುಲಿ ಈ ಸಾಂಗ್ ಕೇಳಕ್ಕೆ ತುಂಬಾ ಚಂದವಾಗಿದೆ. ಸೊ ಇದು ಕೇಳ್ತಾನೆ ಒಂದಷ್ಟು ಇಮೋಷನ್ ತನ್ನಾಗದೆ ಬಂದ್ಬಿಡುತ್ತೆ. ಸೊ ಇಡೀ ಸೀಕ್ವೆನ್ಸ್ ಶೂಟ್ ಮಾಡಿದಾಗಲೂ ಅಷ್ಟೇ ಚೆನ್ನಾಗಿತ್ತು, ತುಂಬಾ ಎಮೋಷನಲ್ ಆಗಿತ್ತು. ಸೊ ಈ ಸಿನಿಮಾದಲ್ಲಿ ಇದೊಂದು ಸೀಕ್ವೆನ್ಸ್ ತುಂಬಾ ಎಮೋಷನಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಗುತ್ತೆ. ಮೊದಲನೇ ಸಾಂಗ್ ಮುಂಗಾರು ಮಳೆಯಲ್ಲಿ. ಸೊ ಆ ಸಾಂಗ್ ಬಿಟ್ಟ ತಕ್ಷಣ ಇನ್ಸ್ಟೆಂಟ್ ಆಗಿ ಜನ ತುಂಬಾ ಇಷ್ಟಪಟ್ಟರು. ಸಾಕಷ್ಟು ಜನ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡೋದು. ಶ್ರೀರಾಮ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಸೊ ಅವ್ರಿಗೂ ತುಂಬಾ ಫ್ಯಾನ್ ಫಾಲೋವಿಂಗ್ ಇದೆ, ಅದರಿಂದ ರೀಚ್ ಕೂಡ ಅಷ್ಟೇ ಆಯ್ತು. ಸೊ ತುಂಬಾ ಖುಷಿ. ಆದ್ಮೇಲೆ ಇದು 3ನೇ ಸಾಂಗು, ಎಲ್ಲ ಸಾಂಗು ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ, ತುಂಬಾ ಖುಷಿ ಆಗ್ತದೆ. ಈ ವಾರ ಸಿನಿಮಾ ರಿಲೀಸು ಹೇಗೆ ನಡೀತಾ ಇದೆ? ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ? ಪ್ರಿಪ್ರೇಷನ್ ಎಲ್ಲ ಇದೇ ತರ ಇಂಟರ್ವ್ಯೂಗಳು ಮಾಡ್ತಾ ಇದೀವಿ. ಆಮೇಲೆ ಅಷ್ಟೇ ಇಂಟರ್ವ್ಯೂಗಳು ಮಾಡ್ತಾ ಇದೀವಿ. ಆಮೇಲೆ ಸಾಂಗ್ಗಳು ಹೆಂಗೆ ಇಷ್ಟಪಟ್ಟಿದೆ ಅದೇ ಹೇಳ್ತಾ ಇದೀವಿ. ನಮ್ಮ ಸಾಂಗ್ ಎಷ್ಟು ಜನ ನೋಡಿದರೆ ಅಷ್ಟೇ ಜನ ಬಂದು ನಮ್ಮ ಸಿನಿಮಾನು ನೋಡ್ಲಿ, ಅವ್ರು ತುಂಬಾ ಖುಷಿ ಆಗುತ್ತೆ. ಈ ಸಲಿನಾ? ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಸಾಕಷ್ಟು ಸಿನಿಮಾಗಳು ನೋಡಿರ್ತೀರಾ. ಎಲ್ಲ ಸಿನಿಮಾಕ್ಕೂ ಕಾರಣಕರ್ತರು ಬಂದು ಒಂದು ಡೈರೆಕ್ಟರ್. ಸೊ ಈ ಸಿನಿಮಾ ಬಂದು ಅವರ ಒಂದು ಲೈಫ್ ಜರ್ನಿ. ಸೊ ಆಮೇಲೆ ಆ ಜರ್ನಿನ ನೋಡೋಕೆ ಎಲ್ಲರೂ ಸಿನಿಮಾ ಥಿಯೇಟರ್ ಬರಬೇಕು. ಇದೊಂದು ಫೀಲ್ ಗುಡ್ ಒಳ್ಳೆ ಕನ್ನಡ ಸಿನಿಮಾ. ಆಮೇಲೆ ಇಡೀ ಫ್ಯಾಮಿಲಿ ಸೇರ್ಕೊಂಡು ನೋಡ್ಬೋದು. ಆಮೇಲೆ ಎಲ್ಲ ಏಜ್ ಗ್ರೂಪ್ಗಳಿಗೆ ಒಂದು ನನಗನ್ಸುತ್ತೆ ಈ ಸಿನಿಮಾ ಒಂದು 6 years ಚಿಕ್ಕ ಹುಡುಗರಿಂದ ಒಂದು 90 years ಓಲ್ಡ್ ಜನರವರೆಗೂ ರಿಲೇಟ್ ಆಗುತ್ತೆ ಅಂತ ಅನ್ಸುತ್ತೆ. ನಂದು ಕ್ಯಾರೆಕ್ಟರ್ದು 3 ಶೇಡ್ ಇದೆ. ಒಂದು ಈ ಕಾಲೇಜ್ ಶೇಡ್, ಒಂದು 17-18 years, ಮತ್ತೊಂದು ಬಂದ್ಬಿಟ್ಟು 24 ಇಂದ 25 ವರ್ಷ. ಅದಾದ್ಮೇಲೆ ಒಂದು ಡೈರೆಕ್ಟರ್ ಆದ್ಮೇಲೆ ಒಂದು 30-35 ವರ್ಷ. ಸೊ 3 shades ಕ್ಯಾರೆಕ್ಟರ್ ಇದೆ ಈ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸರ್. ಈಗ ನಮ್ಮ ಮುದ್ದು ಮುಖದ ಚೆಲುವೆ, ನಮ್ಮ ಚಿತ್ರದ ನಾಯಕಿ ಅದಿತಿ ಪ್ರಭುದೇವ ಅವರು. ಅಮ್ಮ ನಾವು ಕೇಳ್ತೀವಿ. ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರ ಬದುಕಲ್ಲಿ ಯಾವುದೇ ವಿಘ್ನ ಬರದಿರಲಿ, ಬಂದ್ರೂ ಎದುರಿಸುವಂತ ಶಕ್ತಿ, ಧೈರ್ಯ, ಸ್ಥೈರ್ಯ ಎಲ್ರಿಗೂ ಸಿಗ್ಲಿ ಅಂತ ಹಾರೈಸ್ತೀನಿ. ಇದು ಇವತ್ತು ತುಂಬಾ ಇಷ್ಟವಾಗಿರುವಂತಹ ಹಾಡು ನನಗೆ ವೈಯಕ್ತಿಕವಾಗಿ. ಪ್ರತಿಯೊಬ್ಬ ತಾಯಿನೂ ತನ್ನ ಮಗನಿಗೆ ಮಹಾರಾಜ ಆಗುವಂತಾನೆ ಹಾರೈಸ್ತಾರೆ. ಮಹಾರಾಜನಾಗಿ ನಿನ್ನ ಬದುಕು ಬಂಗಾರವಾಗಿರ್ಲಿ ಅಂತ ಹಾರೈಸ್ತಾರೆ. ಅದರಲ್ಲೂ ಇದರಲ್ಲಿ ಸುಮಾರು ಸಾಲುಗಳು ತುಂಬಾ ಅರ್ಥಗರ್ಭಿತ ಅನ್ನಿಸ್ತು ಈ ಹಾಡಲ್ಲಿ ನನಗೆ. ಅಂದ್ರೆ ದೇವರ ಗುಡಿಯಲ್ಲಿ, ದೇವರೇ ಇಲ್ದಿರೋ ಗುಡಿಯಲ್ಲಿ ದೀಪ ಉರಿದ್ರೇನು ಅಂತ. ಹಂಗೆ ನಮ್ಮ ಬದುಕಲ್ಲಿ ನಾವು ಏನೇ ಸಾಧನೆ ಮಾಡಲಿ, ಎಷ್ಟೇ ಸಂತೋಷವಾದ ಕ್ಷಣಗಳಿಗೆ ತಾಯಿ ವಿಟ್ನೆಸ್ ಆಗಿರ್ಬೇಕು.
ಅದು ಬಹಳ ಮುಖ್ಯ ಆಗುತ್ತೆ. ತುಂಬ ಅದ್ಭುತವಾದ ಹಾಡು. ಐ ಥಿಂಕ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅದರಲ್ಲಿ ಈ ಪೋಸ್ಟರಲ್ಲಿ ಇಬ್ಬರು ತಾಯಿ ಮಗ ತುಂಬ ನಿಜ ತಾಯಿ ಮಗ ಥರನೇ ಅನ್ನಿಸ್ತಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಅವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿದೆ. ಉಳಿದ 2 ಹಾಡಿಗೆ ನೀವು ಎಷ್ಟು ಪ್ರೀತಿ ಕೊಟ್ಟರು, ಈ ತಾಯಿ ಹಾಡಿಗೂ ಕೂಡ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ನಿಮ್ಮ ಥ್ಯಾಂಕ್ ಯು. ಸೊ ಇನ್ನು ಇವತ್ತು ಬನ್ನಿ, ದಯವಿಟ್ಟು ಸಿನಿಮಾ ನೋಡಿ. ಏನಂದ್ರೆ ಸಿನಿಮಾ ತುಂಬಾ ನೈಜ ಜೀವನಕ್ಕೆ ತುಂಬಾ ಹತ್ತಿರವಾದಂತಹ ಪಾತ್ರಗಳು, ಎಲ್ಲ ಪಾತ್ರಗಳು ಕೂಡ. ಅಂದ್ರೆ ಹೀರೋ ಹೀರೋಯಿನ್ ಅಂದ್ರೆ ಕೆಲವೊಂದು ಅಂದ್ರೆ ಅನ್ರಿಯಲಿಸ್ಟಿಕ್ ಥಿಂಗ್ಸ್ ನ ನಾವು ಯೂಶಲಿ ತುರ್ಕೋದಿಕ್ಕೆ ಪ್ರಯತ್ನ ಮಾಡಿರ್ತೀವಿ. ಆದ್ರೆ ಈ ಕಥೆಯಲ್ಲಿ ಎಲ್ಲ ನೈಜವಾಗಿನೇ ನಡೆಯುವಂತಹ ಪಾತ್ರಗಳು. ಅದು ನನ್ನ ಒಬ್ಬಳು ಪಾತ್ರ ಅಂತಲ್ಲ, ಪ್ರತಿಯೊಂದು ಪಾತ್ರ ಕೂಡ ಅದೇ ರೀತಿ ಇದೆ. ಸೊ ಅದು ಬಹುಶಃ ಆಡಿಯನ್ಸ್ಗೆ ಅವರು ಕನೆಕ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಇಷ್ಟ ಆದ್ರೆ ಬೇರೆಯವ್ರಿಗೂ ಹೇಳಿ. ನನ್ನ ಪಾತ್ರ ಬಂದು ಅವರು ಅಂದ್ರೆ ಬುದ್ಧಿ ಬಂದ ಮೇಲೆ ಕನೆಕ್ಟ್ ಆಗುತ್ತೆ. ತಿಳುವಳಿಕೆ ಬಂದ ಮೇಲೆ ಕನೆಕ್ಟ್ ಆಗುತ್ತೆ. ಫಸ್ಟಿಗೆ ಆಡು ಭಾಷೆಲಿ ಬುದ್ಧಿ ಬಂದ್ಮೇಲೆ ಅಂದ್ಬಿಟ್ರು, ಸರ್ ಬುದ್ಧಿನಾ ಅಂತಂದ್ರು. ಅದಕ್ಕೆ ಮತ್ತೆ ಆಡು ಭಾಷೆಯಿಂದ ಸ್ವಲ್ಪ ಗ್ರಾಮೆಟಿಕಲ್ ಹೋದೆ ತಿಳುವಳಿಕೆ. ಥ್ಯಾಂಕ್ ಯು. ಈಗ ಅಮ್ಮ ಓಕೆ ಮೈಕ್ ಬಂತಲ್ವಾ? ಸೊ ಇವತ್ತು ಆಕ್ಚುಲಿ ಯುವರ್ ಡೇ, ನಿಮ್ ಸಾಂಗ್ ಹೇಗೆ ಅನಿಸ್ತದೆ ನಿಮ್ಗೆ? ಅವರು ನೋಡೋದಕ್ಕೆ ಹೇಗೆ ಅಮ್ಮ ತರನೋ, ಅವ್ರ ಬಿಹೇವಿಯರ್ಸ್, ಅವ್ರ ಮನ್ಸು ಹಂಗೆ, ರಿಯಲ್ ಲೈಫಲ್ಲೂ ಹಂಗೇನೆ. ಅವರು ಫುಲ್ ಕೇರಿಂಗ್, ಫುಲ್ ಲವಿಂಗ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾಳೆ ನಾಡಿದ್ದು ಹಬ್ಬ ಇದೆ, ತಡ ಆಗ್ತಿದೆ ಅಂತ ಬೈಕೋಬೇಡಿ. ಕಾರ್ಯಕ್ರಮ ಶುರುವಾಗಿ ಲೇಟ್ ಆಯ್ತು ಅಂತ. ಹೌದು, ಇಲ್ಲಿ ಪೂಜೆ ಇಲ್ಲಿ ಎಲ್ಲರೂ ವಿಟ್ನೆಸ್ ಆಗಿದ್ದೀವಿ. ಮನೇಲಿ ಹೋಗಿ ಹಬ್ಬ ಮಾಡೋಣ. ಇವತ್ತಿನ ಈ ಲಿರಿಕಲ್ ಸಾಂಗ್ ನೀವೆಲ್ಲ ನೋಡಿದ್ದೀರಾ. ಹೋಪ್ಫುಲಿ ನೀವೆಲ್ಲ ಇದನ್ನ ಎನ್ಕರೇಜ್ ಮಾಡ್ತೀರಾ ಅಂತ ನಮ್ಮ ಟೀಮ್ ಭಾವಿಸಿದೆ. ಈ ಲಿರಿಕಲ್ ಸಾಂಗ್ಗೆ ಇಷ್ಟು ಎಮೋಷನಲ್ ಆ್ಯಂಡ್ ಇಷ್ಟು ಟಚಿಂಗ್ ಆಗಿದೆ. ಅದು ಪೂರ್ತಿ ಸಾಂಗ್ ಆಗಿ ನೀವೆಲ್ಲ ನೋಡಿದಾಗ ಇನ್ನೂ ಹೆಚ್ಚು ಇಷ್ಟಪಡ್ತೀರಾ ಅಂತ ನನ್ನ ನಂಬಿಕೆ. ಈ ಸಾಂಗ್ ಇದೇ ಸಿನಿಮಾಲಿ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಇದು ಸಸ್ಪೆನ್ಸ್, ನನಗೆ ಇವತ್ತೇ ಗೊತ್ತಾಗಿದ್ದು. ಮಾಡೋಣ ಅಮ್ಮ ಅಂತ ಕೀರ್ತಿ ಹೇಳಿದ್ರು. ಬಟ್ ಎಷ್ಟು ಚೆನ್ನಾಗಿ ಸಿನಿಮಾಲಿರೋ ತುಣುಕುಗಳನ್ನ ತಗೊಂಡು ಲಿರಿಕಲ್ ಸಾಂಗ್ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದು ತುಂಬಾನೇ ಖುಷಿ ಆಯ್ತು ನನಗೆ ನೋಡೋದಕ್ಕೆ, ಕನೆಕ್ಟ್ ಆಯ್ತು. ನಮ್ಮ ಸಿನಿಮಾ ಸ್ವಲ್ಪ ಕ್ರಿಸ್ಪ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ತಾಯಿ ಮಗನ ಸೆಂಟಿಮೆಂಟ್ ಇದೆ ಅಂತ ಸಿನಿಮಾ ಪೂರ್ತಿ ತಾಯಿ ಮಗನ ಸೆಂಟಿಮೆಂಟ್ ಹಂಗಲ್ಲ. ತಾಯಿ ಮಗನ ಸೆಂಟಿಮೆಂಟ್ ಎಷ್ಟು ಬೇಕು ಅಲ್ಲಿ ಅದರದ ವ್ಯಾಲ್ಯೂ ಎಷ್ಟು ಸಿಗತ್ತೆ ಆ ಥರ ಮಾಡಿದ್ದಾರೆ. ಮಗನ್ನ ಆಶೀರ್ವಾದ ಮಾಡಿ ಕಳಿಸಿದ ಮೇಲೆ ಮಗ ಏನಾಗ್ತಾನೆ ಅದು ಜನರಿಗೆ ಮುಖ್ಯ ಆಗುತ್ತೆ ಅಂತ ಆ ಗುರಿ ನಾವು ಹೇಗೆ ಮುಟ್ತಾನೆ, ಅದಕ್ಕೆ ಅವ್ನು ಪಡೋ ಕಷ್ಟ ಏನು, ಅದನ್ನ ಹೇಗೆ ಆ ಖುಷಿನ ಹೇಗೆ ಸ್ವೀಕರಿಸ್ತಾನೆ, ಅದೆಲ್ಲಾನು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರೆದು ಅದನ್ನ ಹಾಗೆ ನಿರ್ದೇಶನ ಮಾಡಿದ್ದಾರೆ ಕೀರ್ತಿ ಸರ್. ಸೊ ತುಂಬ ಖುಷಿ ಆಗುತ್ತೆ. ಇಡೀ ಸಿನಿಮಾ ನಮ್ಗೆಲ್ರಿಗೂ ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್, ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇದು. ಪ್ಲಸ್ ನಮ್ಮ ಅಭಿಷೇಕ್ ಕಾಸರಗೋಡ್ದು ಕ್ಯಾಮ್ರಾ ವರ್ಕ್ ಇರೋದು ಎಷ್ಟು ಅದ್ಭುತವಾಗಿದೆ ಅಂದರೆ, ಡಬ್ಬಿಂಗ್ ನಾನು ಹೋದಾಗ ಕೆಲವೊಂದು ಸೀನ್ಗಳನ್ನ ನಾವು ನಮ್ಮ ಸೀನ್ ಮಾತ್ರ ಡಬ್ ಮಾಡ್ತೀವಿ, ಫಾಸ್ಟ್ ಫಾರ್ವರ್ಡ್ ಆಗ್ತಿರೋದು ಮಿಕ್ಕಿದ್ದು ಸ್ಟಾಪ್ ಮಾಡಿಸಿ ನಾನು ನೋಡಿದೆ ಕೆಲವೊಂದನ್ನ. ತುಂಬ ಚೆನ್ನಾಗಿ ಬಂದಿದೆ ಅಲ್ಲಿ. ಎಸ್ಪೆಷಲಿ ವಿನಯ್ ಅವ್ರದ್ದು ಚೈಲ್ಡ್ಹುಡ್ ಸೀನ್ಸ್ ಮಾಡಿರೋದು ಶಾರ್ಟ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ವಿನಯ್ ಯೋಚನೆ ಮಾಡೋ ಟೈಮಲ್ಲಿ ಮತ್ತೆ ಅವ್ರು ಡಿಸಿಷನ್ ತಗೊಳ್ಳೋ ಟೈಮಲ್ಲಿ ಅದೆಲ್ಲ ತುಂಬ ಮುಖ್ಯವಾಗಿ ಬೆಟ್ಟ ಆಗುತ್ತೆ ಸಿನಿಮಾದಲ್ಲಿ. ಆ ಟೈಮಲ್ಲಿ ಯೂಸ್ ಮಾಡಿರೋ ಲೈಟಿಂಗ್ಸು ಮತ್ತು ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಕಡಿಮೆಯ ಏನಂತೀವಿ ಟೆಕ್ನಿಕ್ಸ್ ಅಥವಾ ವಾಟ್ ಎವರ್ ಅದನ್ನು ಕಡಿಮೆ ಯೂಸ್ ಮಾಡಿಕೊಂಡು ಅದ್ಭುತವಾಗಿ ಕಾಣೋಕೆ ಮಾಡಿದ್ದಾರೆ. ಅದು ತುಂಬ ಖುಷಿ ಕೊಡುತ್ತೆ ನೋಡೋದಕ್ಕೆ. ಇತ್ತೀಚೆಗೆ ಸಾಕಷ್ಟು ಅಮ್ಮನ ಪಾತ್ರಗಳು ಮಾಡಿದ್ದೀರಾ. ಸರಿ, ಇತ್ತೀಚೆಗೆ ಸಾಕಷ್ಟು ಅಮ್ಮನ ಪಾತ್ರಗಳು. ಈ ಅಮ್ಮ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಆಡಿಯನ್ಸ್ಗೆ ಮತ್ತು ನಿಮಗೆ? ಈ ಅಮ್ಮ ತುಂಬಾನೇ ಸ್ಪೆಷಲ್. ಯಾಕೆಂದ್ರೆ ವಿನಯ್ ಅವ್ರ ಜೊತೆ ಇದು ಪ್ರತಿ ಅಮ್ಮನೂ ಸ್ಪೆಷಲ್.
ಇದು 3ನೇ ಸಿನಿಮಾ ನಂದು ವಿನಯ್ ಅವ್ರ ಬಗ್ಗೆ ರಿಲೀಸ್ ಆಗ್ತಿರೋದು. ನಂದು ಅದಕ್ಕೆ ಇದು ಒಂದು 5 ಆಗಿದೆ ಅನ್ಸುತ್ತೆ. ಬಟ್ 3 ಸಿನಿಮಾನು ವಿಭಿನ್ನವಾದ ತಾಯಿ ಪಾತ್ರ, ಅಂದ್ರೆ ತಾಯಿನೇ. ಪೆಪ್ಪೆನಲ್ಲಿ ಸ್ವಲ್ಪ ಬೇರೆ ತರ, ಮತ್ತೆ ಒಂದು ಸರಳ ಪ್ರೇಮ ಕಥೆನಲ್ಲಿ ಸ್ವಲ್ಪ ಬೇರೆ ತರ. ಆದ್ರೆ ಸ್ವಲ್ಪ ಟೈಮ್ ಡ್ಯೂರೇಷನ್ಗೋಸ್ಕರ ನಂದು ವಿನಯದು ಸೀನ್ಗಳು ಕಟ್ ಆಗಿದೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ ಇದರಲ್ಲಿ ಆ ಥರ ಏನಾಗಿಲ್ಲ ಅಂತ ನಾನು ನಂಬಿದ್ದೀನಿ. ಎಲ್ಲ ಸೀನ್ಗಳು ಡಬ್ ಮಾಡಿ ಚೆನ್ನಾಗಿ ಬಂದಿದೆ. ತುಂಬ ಶೂಟ್ ಮಾಡೋದೇ ಕಡಿಮೆ, ಸೊ ಕಟ್ ಆಗಿರಲ್ಲ. ಹಾಗೆ ಇದು ಹೇಗೆ ಕರೆಕ್ಟ್ ಆಗಿದೆ ನಾನು ಅಂದರೆ, ಒಂದು ರಿಯಲ್ ಲೈಫಲ್ಲಿ ತಾಯಿ ತಾನು ಏನು ಬೇಕಾದ್ರೂ ಕಷ್ಟಪಟ್ಟರು ಪರವಾಗಿಲ್ಲ, ತನ್ನ ಮಗ ಅಥವಾ ಮಗಳು, ತನ್ನ ಮಕ್ಕಳು ಅವರು ಕಂಡಿರೋ ಕನಸು ನನಸು ಮಾಡ್ಕೊಳ್ಳಿ, ಗುರಿನ ಮುಟ್ಲಿ, ಅದಕ್ಕೆ ನಾವು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಅಂತ ನಿಲ್ತಾರೆ. ಅದು ರಿಯಲ್ ಆಗಿ ನಿಲ್ಸಿದ್ದಾರೆ ಸಿನಿಮಾದಲ್ಲಿ. ತಂದೆ ತಾಯಿ ಇಬ್ರು ಮಗನ್ನ ಮನೆಯಿಂದ ಹೊರಗೆ ಕಳಿಸ್ತೀವಿ, ಆಮೇಲೆ ತುಂಬಾ ಸಂಕಟ ಪಟ್ಟಿರ್ತೀವಿ, ಅದು ಬೇರೆ ಕ್ವೆಶ್ಚನ್ ಆಗುತ್ತೆ. ಬಟ್ ಮಗ ಹೋಗ್ಲಿ, ಅವ್ನು ಏನಾದ್ರು ಸಾಧನೆ ಮಾಡ್ಲಿ, ಬೇರೆ ಕಡೆ ಹೋಗ್ಲಿ ಅವನು ಅಂತ ಕಳಿಸೋದು, ಅದು ಪ್ರಾಕ್ಟಿಕಲ್ ಆಗಿ ತುಂಬಾ ಕನೆಕ್ಟ್ ಆದಂತ ಸೀನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಸೊ ಈಗ ಅಲ್ಲ ಇವಾಗ ಅಸೆಂಡಿಂಗ್ ಆರ್ಡರ್ ಹೋಗ್ಲಿ, ಡಿಸೆಂಡಿಂಗ್ ಆರ್ಡರ್ ಬರಲ್ಲ. ಓಕೆ, ನಿರ್ದೇಶಕರ ಜಗ್ಗಪ್ಪನ ಕ್ಯಾಪ್ಟನ್ ಆಫ್ ದ ಶಿಪ್ ನಿರ್ದೇಶಕರು ಹೇಳ್ಬಿಡಿ. ಅದೇ ಅವ್ರು ಹೇಳ್ತಿದ್ದಾರೆ, ನೀವು ಮಾತಾಡಿ. ಹಾಗಾದ್ರೆ ಅಮ್ಮ ಆದ್ಮೇಲೆ ಜಗಪ್ಪ ಅವರ. ಇವಾಗ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಅಂದೊಂದಿತ್ತು ಕಾಲ ಇಷ್ಟು ತಾರಾಗಣದ ಮಧ್ಯದಲ್ಲಿ ನಮಗೊಂದು ಸಣ್ಣ ಕ್ಯಾರೆಕ್ಟರ್ ಸಿಕ್ಕಿದ್ದು ಬಹಳ ಖುಷಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. 29ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಇಲ್ಲ, ಸ್ನೇಹಿತನ ಪಾತ್ರ ಸಪೋರ್ಟಿಂಗ್. ತೊಂದರೆ ಕೊಡೋ ಸ್ನೇಹಿತ ಅಲ್ಲ ಸರ್, ಸಪೋರ್ಟ್ ಮಾಡಿ. ಹಾಂ ಸರ್. ಸರ್ ತುಂಬ ಅನುಭವ ಆಯಿತು. 3 ವರ್ಷ ಆಯ್ತಲ್ಲ ಸರ್ ಮಾತು. ಇಲ್ಲ, ಅಲ್ಲಿ ಆದಂಥ ತರಲೆ ಸಮಾಚಾರಗಳು ಸಿನಿಮಾ ಬಿಟ್ಟು ಸರ್ ಒಂದಷ್ಟು ಎಲ್ಲ ಒಂದು 4-5 ಜನ ಸ್ನೇಹಿತರಿದ್ವಲ್ಲ, ಅದರಿಂದ ಅಲ್ಲೊಂದಷ್ಟು ತಮಾಷೆಗಳು, ಅದನ್ನ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಷ್ಟೇ. ಬಟ್ ಸಿನಿಮಾದಲ್ಲಿ ಸ್ನೇಹಿತನ ಕ್ಯಾರೆಕ್ಟರ್ ತರಲೆ ಸ್ನೇಹಿತ ಅಲ್ಲ, ಒಳ್ಳೆಯ ಸ್ನೇಹಿತನಾಗಿ ಇರುವಂಥ ಬಾಲ್ಯದ ಸ್ನೇಹಿತ. ಥ್ಯಾಂಕ್ ಯು. ಇನ್ನು ನಮ್ಮ ಕೊರಿಯೋಗ್ರಾಫರ್ ರಘು ಮಾಸ್ಟರ್. ಹಬ್ಬದ ಶುಭಾಶಯಗಳು. ಸೊ ಈಗಾಗಲೇ ನಮ್ದು ಮುಂಗಾರು ಮಳೆ ಮತ್ತೆ ಹರಹರ 2 ಸಾಂಗ್ ಸೂಪರ್ ಹಿಟ್ ಮಾಡಿದ್ದೀರಾ. ಅದರಲ್ಲೂ ಮುಂಗಾರು ಮಳೆ ಎಲ್ಲ ಕಡೆ ಮುಂಗಾರು ಮಳೆನೇ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಮಹಾರಾಜ ಅಂತ ಒಂದು ಸಾಂಗ್ನ ರಿಲೀಸ್ ಮಾಡ್ತಾ ಇದ್ದೀವಿ, ತಾಯಿ ಸಾಂಗು. ಸೊ ಇದು ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇದನ್ನು ಎಲ್ಲ ಕಡೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಸಾಂಗ್ ಶೂಟ್ ಮಾಡಿ ನಾನು ಫಸ್ಟ್ ದಿನ ಅರುಣಮ್ಮದು ಫಸ್ಟ್ ಈ ಸಾಂಗ್ಗೆ ಶೂಟ್ ಮಾಡಿದ್ದು. 2 ದಿನ ಅವ್ರು ಮಾತಾಡಿರಲಿಲ್ಲ. ಈ ಸಾಂಗ್ ಸುಮ್ಮನೆ ಬಂದು ಕುತ್ಕೊಂಡು ಹೋಗ್ತಾ ಇದ್ದಾರೆ ಆಕ್ಚುಲಿ. ಸೊ ಧರ್ಮೇಂದ್ರ ಅರಸು ಸರ್ ಈ ಸಾಂಗ್ ಅವ್ರಿಗೆ ನಾವು ಡೇಟ್ ಇದೆ ಅಂತ ಕರ್ಸಿದ್ವಿ. ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಧರ್ಮೇಂದ್ರ ಅರಸು ಅವರು ಮುಂದಿನ ಕೂರಿಸಿ ಇನ್ನೊಂದಿನ ಶೂಟ್ ಮಾಡಿದ್ವಿ. ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ನನ್ನ DOP ಸರು, ಪ್ರೊಡ್ಯೂಸರ್ ಸರು, ಆಮೇಲೆ ನನ್ನ ಡೈರೆಕ್ಷನ್ ಟೀಮು ಸಂತೋಷ್ ಕುಂದಿರ್ಮಳೆ, ಸ್ವಸ್ತಿಕ್, ಕೌಶಿಕ್, ವಿಕ್ಕಿ, ಸಾಮ್ರಾಟ್, ಗಣೇಶು, ಎಲ್ಲ ನನ್ನ ಟೀಮ್ ಏನಿದೆ ಎಲ್ಲ ಟೀಮ್ಗೂ ಥ್ಯಾಂಕ್ ಯು. ಕ್ರಾಂತಿ ಕುಮಾರ್ ಥ್ಯಾಂಕ್ ಯು. ನಮ್ಮ ಪ್ರಜ್ವಲ್ ಅವ್ರು ಇನ್ನೊಬ್ರು ಆರ್ಟಿಸ್ಟ್ ಬಂದಿದ್ದಾರೆ, ಪ್ರಜ್ವಲ್ ಅಂತ, ಅವ್ರಿಗೂ ಥ್ಯಾಂಕ್ ಯು. ಆಮೇಲೆ ನಮ್ಮ ಸೂರಜ್, ಭಾರ್ಗವ್, ನಿಹಾಲು ಚೈಲ್ಡ್ಹುಡ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಆ್ಯಕ್ಚುಲಿ ಅವರು. ಸೊ ಅವ್ರದ್ದು ಮೇಜರ್ ಆಗಿ ಇರುತ್ತೆ ಸಿನಿಮಾದಲ್ಲಿ. ಎಲ್ಲರೂ ನಮ್ಮ ಸಿನಿಮಾ ಆಗಸ್ಟ್ 29 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅವರು ಆಕ್ಚುಲಿ ಟ್ಯೂನ್ ಕೇಳಿ ಸಿಚುವೇಶನ್ ಕೇಳಿ ಅವರೇ 1 ವರ್ಷ ನಾನೇ ಬರೀತೀನಿ ಅಂತ ಬರ್ತಿದ್ದೇನೆ. ಇಲ್ಲ, 1 ವರ್ಷ ಅನ್ಕೋತೀನಿ. ನನ್ನ ಜರ್ನಿ ಅಲ್ಲ, ಒಂದಷ್ಟು ಜನ ಅಂದರೆ ಎಲ್ಲರೂ ರಿಯಲ್ ಲೈಫ್ ಅಂತ ಏನಿಲ್ಲ ಸರ್. ಡೈರೆಕ್ಷನ್ ಪಾರ್ಟ್ ಅನ್ನೋದು ಅಂದ್ರೆ ಎಲ್ಲರ ಲೈಫಲ್ಲಿ ಆಗಿರುತ್ತಲ್ಲ. ಸೊ ಅದನ್ನ ನಂಗೆ ನೋಡಿದ್ದು ಒಂದಷ್ಟು ಆಗಿದ್ದೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀವಿ. ಇಲ್ಲ ಸರ್, ಅದೆಲ್ಲ ಏನಿಲ್ಲ. ಇಲ್ಲ ಆಫ್ ದಿ ರೆಕಾರ್ಡ್ ಇಲ್ಲ, ಯಾವುದಿಲ್ಲ. ಜಗಪ್ಪ ಅವ್ರಿಗೆ ಪಿಕ್ಚರ್ ಅಲ್ಲಿ ಅವ್ರ ಪಾತ್ರ ಆ ಥರ ಇದೆ. ಹಾಗಾಗಿ ಎಮೋಷನ್ ಇದೆಯಲ್ಲ, ಅಂದ್ರೆ ನಾಟ್ ಓನ್ಲಿ ತಾಯಿ ಎಮೋಷನ್, ಒಬ್ಬ ವ್ಯಕ್ತಿಯಲ್ಲಿ ಏನೇನು ಎಮೋಷನ್ ಇರುತ್ತೆ. ಒಂದು ಕೆಲಸದಲ್ಲಿ ಒಂದು ಎಮೋಷನ್ ಇರುತ್ತೆ, ತಾಯಿ ಮೇಲೆ ಎಮೋಷನ್ ಇರುತ್ತೆ.
ಸೊ ಎಲ್ಲ ಎಮೋಷನ್ಗಳು ಎಲ್ರಿಗೂ ಟಚ್ ಆಗುತ್ತೆ. ಒಂದು ಫ್ರೆಂಡ್ಶಿಪ್ ಬಗ್ಗೆ ಇರ್ಬೋದು, ಒಂದು ಬಾಲ್ಯದ ಬಗ್ಗೆ ಇರ್ಬೋದು, ಒಂದು ಲವ್ ಬಗ್ಗೆ, ಎಲ್ಲ ಎಮೋಷನ್ಗಳನ್ನ ಕಟ್ಟಿಕೊಟ್ಟಿರುವಂಥ ಕಥೆ ಇದೆ. ತುಂಬಾ ಸ್ಪೆಷಲ್ ಬಿಕಾಸ್ ಆಫ್ ನಾನು ಫಸ್ಟ್ ಸಿನಿಮಾನೇ ಡೈರೆಕ್ಟರ್ ಜರ್ನಿ ಮಾಡ್ತಾ ಇದ್ದೀನಿ ಅಂದಾಗ ಅದು ಇನ್ನೊಂದು ಸಕ್ಕ ಸ್ಪೆಷಲ್ ಅದು. ಮೂರು ವರ್ಷದ ಸೊ ಕಾಲ ನಾನು ಯಾವ ತರ ನಂಬ್ತೀನಿ ಅಂದ್ರೆ ಎಮೋಷನ್ ಅಂತ ಏನು ಪಾಯಿಂಟ್ ಇರ್ತಾರೆ ಸರ್, ಅದು ನಾವು ಯಾವಾಗ ಸಿನಿಮಾ ಮಾಡಿದ್ರು ಕೂಡ ಅದು ಚೆನ್ನಾಗಿ ಆಗುತ್ತೆ ಅನ್ನೋದು. ಎಮೋಷನ್ಗೆ ಅದಕ್ಕೆ ಕೊನೆನೇ ಇಲ್ಲ. ನೀವು ತಾಯಿ ಪ್ರೀತಿ ಆಗ್ಬೋದು, ಹುಡುಗಿ ಪ್ರೀತಿ ಆಗ್ಬೋದು, ಸ್ನೇಹ ಆಗ್ಬೋದು, ನಾವು ಹೆಂಗೆ ಹೇಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಾವು ಎಷ್ಟು ವರ್ಷ ಆದ್ಮೇಲೆ ಹೇಳ್ತೀವಿ ಅದು ನನಗೆ ಅದೇನಂತ ಮ್ಯಾಟರ್ ಅನ್ಸರ್. ಬಟ್ ಆ ಎಮೋಷನ್ನ ಯಾವ ತರ ಕಟ್ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಚೆನ್ನಾಗಿ ಕಟ್ಕೊಟ್ರೆ ಜನ ಕನೆಕ್ಟ್ ಆಗ್ತಾರೆ ಅನ್ನೋದು ನನ್ನ ಅನ್ಸುತ್ತೆ. ಎಲ್ಲೆಲ್ಲಿ ಶೂಟ್ ಮಾಡ್ಕೊಂಡಿದ್ದೀವಿ ಸರ್ ತೀರ್ಥಹಳ್ಳಿ, ಬೆಂಗಳೂರು. ಅಲ್ಲೇ ಕತೆ ಅಲ್ಲೇ ನಡೆಯುತ್ತೆ, ಆ ಕತೆ ಅಲ್ಲಿ ಇಲ್ಲಿ ಎರಡುಗಡೆ ನಡಿ. ನೇಟಿವಿಟಿ ಅಲ್ಲೇ ನಡೆಯುತ್ತೆ. ಹಾಂ, ಸಿನಿಮಾ ರಿಲೀಸ್ ಆದಮೇಲೆ ಸ್ಟೇಟ್ ಪ್ರೌಂಡ್ ಮಾತಾಡಿದ್ರೆ ಪ್ಲಾನ್ ಮಾಡ್ತಿದ್ದೀರಾ? ಸಿನಿಮಾ ರಿಲೀಸ್ ಆದಮೇಲೆ ಈ ಸ್ಟೇಟ್ ಪ್ರೌಂಡ್ಸ್ ಅಂತ ಪ್ಲಾನ್ ಇದೆ, ಥಿಯೇಟರ್ ರೌಂಡ್ಸ್ ಎಲ್ಲ ಪ್ಲಾನ್ ಇದೆ, ಎಲ್ಲ ಮಾತಾಡ್ಕೊಂಡಿದ್ದಾರೆ. ಎಲ್ರಿಗೂ ನಮಸ್ತೆ. ಮಾಧ್ಯಮ ಸ್ನೇಹಿತರಿಗೆ ಮತ್ತೆ ಎಲ್ಲ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆ ತಾಯಿ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲ ಅವ್ರ ಆಸೆ ಅಂತೆ, ಎಲ್ಲ ಆಸೆ ಅಂತೆ ಅವ್ರ ಆಸೆ ನೆರವೇರಿಸಲಿ. ಹಾಗೆ ಮಾಧ್ಯಮ ಮಿತ್ರರಿಗೆ ಒಂದು ಲೇಟ್ ಆಯಿತು ಅಂತ ಸಾರಿ. ಹಾಗೆ ನಾನು ಏನು ಮಾತಾಡಬೇಕು ಅಂತಿದ್ದೆ, ವಿನಯ್ ಸರ್ ಮಾತಾಡಿದ್ರು, ಅತಿಥಿ ಮೇಡಮ್ ಮತ್ತು ನಮ್ಮ ಡೇಟ್ ಕೀರ್ತಿ ಎಲ್ಲ ಮಾತಾಡ್ಬಿಟ್ರು. ನಾನು ಮಾತಾಡೋಣ ಅಂದ್ಕೊಂಡಿದ್ದು ಅವರೇ ಮಾತಾಡಿದ್ದಾರೆ. ಎಲ್ರಿಗೂ ಈ ಮಂತ್ 29 ನಮ್ಮ ಸಿನಿಮಾ 11 ಕಾಲ ರಿಲೀಸ್ ಆಗ್ತಾರೆ. ಅದೇ ರೀತಿ ಫಸ್ಟು ಸಾಂಗ್ಗೆ ನೀವು ಯಾವ ಥರ ಪ್ರೋತ್ಸಾಹಿಸಿ ಮಾಡಿದ್ರಿ, ಅದೇ ಥರ ಇಡೀ ಸಿನಿಮಾನು ಅದೇ ಥರ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಡೇಟ್ ಡಿಸ್ಕಸ್ ಮಾಡ್ತಿದ್ದೀವಿ ಸರ್. ಓವರ್ ಆಲ್ ಬರ್ತೀವಿ, ಮ್ಯಾಕ್ಸಿಮಮ್ ಡೇಟ್ ಬರ್ತೀವಿ. ಎಲ್ಲ ಆಲ್ ಪೇಪರ್ ಆ್ಯಡ್ ಕೊಟ್ಟಿದ್ದೀವಿ. ಒಂದು 100-170 ಡೇಟ್ ಗಂಟೆ ಬರ್ತಾ ಇದ್ವಿ. ಇನ್ನೂ ಪ್ಲೇಸ್ ಆಗ್ತದೆ. ಡಿಸ್ಟ್ರಿಬ್ಯೂಷನ್ ಯಾರು ಮಾಡ್ತಾರೆ? ಜಗದೀಶ್ ಫಿಲಿಮ್ಸ್. ಮೇಡಮ್ ಸಣ್ಣ ಬಡ್ಜೆಟ್ ಮೇಡಮ್, ನಮ್ಗೆ ಆ ಥರ ಬಡ್ಜೆಟ್ ಏನಿಲ್ಲ. ಹಾಂ ಸರ್, ಕತೆ ಕೇಳಿದೆ. ಆಲ್ಮೋಸ್ಟ್ ಎಲ್ಲರೂ ಆ ಥರ ಈ ಥರ ಭೂಗತದ್ವರೆ ಆ ಕತೆ ಮಾಡೋಣ ಅಂದ್ಕೊಂಡ್ರು. ನಾನು ಡೈರೆಕ್ಟ್ ಹೇಳಿದಾಗ ನನಗೆ ನಮ್ಮಲ್ಲೇ ಒಬ್ಬ ಡೈರೆಕ್ಟ್ರು ಯಾವ ಥರ ಕಷ್ಟ ಬೀಳ್ತಾನೆ, ಆ ಡೈರೆಕ್ಟ್ರು ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಏನೇನು ಶ್ರಮ ಇದೆ ಅಂತ ಹೇಳಿದಾಗ ಹೌದು, ಈ ಥರ ಕಂಟೆಂಟ್ ಮಾಡಿದ್ರೆ ಜನಕ್ಕೆ ರೀಚ್ ಆಗ್ಬೋದೇನೋ, ನಮ್ಮ ಪ್ರಾಡಕ್ಟ್ನಿಂದ 4 ಜನಕ್ಕೆ ಹೆಲ್ಪ್ ಆಗ್ಬೋದು, ಆ ಥರ ತಿಳ್ಕೊಂಡು ಒಳ್ಳೆ ಕಂಟೆಂಟ್ ಚೆನ್ನಾಗಿದೆ. ಒಳ್ಳೆ ಡೈರೆಕ್ಟ್ರಿಗೆ ಏನೇನು ಶ್ರಮ ಇದೆ, ಏನು ಶ್ರಮ ಪಡ್ತಾರೆ ಡೈರೆಕ್ಟ್ ಆಗಬೇಕು ಅಂತ, ಆ ಥರದ ಒಂದು ಕಂಟೆಂಟ್ ಹೇಳಿದಾಗ ನನಗೂ ಇಷ್ಟ ಆಯಿತು. ಅದು ಮಾಡೋಣ ಅಂತ ಪ್ರಯತ್ನ ಪಟ್ಟೆ. ಪ್ರೊಡ್ಯೂಸರ್ ಪಾತ್ರ ನೀವೇ ಮಾಡಿದ್ದೀರಾ? ಹಾಂ ಪ್ರೊಡ್ಯೂಸರ್ ಪಾತ್ರ ನಾನು ಕ್ಯಾರೆಕ್ಟರ್ ಮಾಡಿದ್ದೀನಿ. ಪ್ರೊಡ್ಯೂಸರ್ ಇಲ್ಲ ಸರ್, ಅನ್ನದಾತರು, ರೈತನ ಮಗಲ್ಲ ಸರ್. ನಾನು ಬಂದು ವಿನಯ್ ಸರ್, ನಾನು ಒಂದು ಇದರಲ್ಲಿ ಒಂದು ಸೀನಲ್ಲಿ ಒಂದು ಎಗ್ರೇಸ್ ಗಾಡಿಲಿ ಅನ್ನ ಎಗ್ರೇಸ್ ಮಾಡೋಂಥ ಒಂದು ಸೀನು. ವಿಜುವಲ್ಸ್ ಅಥವಾ ಸಾಂಗ್ ನೀವು ನೋಡೋರೀಗ ಸಾಂಗು 3 years ಆದಮೇಲೆ ರಿಲೀಸ್ ಆಗಿದೆ. ಸೊ ಅಷ್ಟು ಕನೆಕ್ಟ್ ಆಗ್ತಾ ಇದೆ ಅಂದರೆ ಕಥೆನೂ ಹಾಗೆ ಇರುತ್ತೆ ಅಂತ ಅನ್ಸುತ್ತೆ. ಸೊ ಹಾಗೆ ಬಂದಿದೆ. ಸೊ ಚೆನ್ನಾಗಿ ಮಾಡಿದ್ದೀನಿ ನಾನು. ಅದು ಚೈಲ್ಡ್ಹುಡ್ ಒಂದು ನಂಬರ್ 1, 2, 3 ಆ ಕಡೆ 4 29th ನೋಡಿ ಮಾತಾಡಿ ಸುರೇಶ್. ಎಲ್ರಿಗೂ ನಮಸ್ಕಾರ. ನಮ್ಮದು ಫಿಲಮ್ 29th ಆಗಸ್ಟ್ ರಿಲೀಸ್ ಆಗ್ತಿದೆ. ನೀವು ಸಾಂಗಿಗೆ ಹೆಂಗೆ ಸಪೋರ್ಟ್ ಮಾಡಿದ್ರು ಫಿಲಮ್ನಿಗೂ ಹಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಓಹೋ, ಓಕೆ. ಸೊ ಇವಾಗ ನಮ್ಮ ಜೊತೆಗೆ ಭಾರ್ಗವ್. ಓಕೆ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕೀರ್ತಿ ಅಣ್ಣಗೂ ಮತ್ತು ಭುವನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ನನಗೆ ಇಂಥ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ಇದೇ 29ನೇ ತಾರೀಕು 11 ಕಾಲ ರಿಲೀಸ್ ಇದೆ. ಎಲ್ಲರೂ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಭಾರ್ಗವ್. ನಿಹಾಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತು ನಾನು ಕೀರ್ತಿ ಅಣ್ಣಗೆ ಮತ್ತು ಭುವನ್ ಸರ್ಗೆ ತುಂಬ ಥ್ಯಾಂಕ್ಸ್, ಅವರು ನನಗೆ ಇದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತು ನನಗಿದು ಮೋಸ್ಟ್ ಅವೈಟೆಡ್ ಮತ್ತು ತುಂಬ ಫೇವ್ರೆಟ್ ಮೂವಿ. ನಾನು ರಿಲೀಸ್ ಆಗ ಕಾಯ್ತಿದ್ದು.
ಇಲ್ಲಿ ಮಾಡಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲನೂ ಸಕ್ಕತ್ತಾಗಿತ್ತು. ಎಲ್ಲರೂ ನಮಗೆ ಫುಲ್ ಸಪೋರ್ಟಿವು. ಮತ್ತು ಕೀರ್ತಿ ಸರ್ ಮತ್ತು ಅಭಿಷೇಕ್ ಸರ್ ಅಂತೂ ಆ ಕ್ಯಾರೆಕ್ಟ್ರು ಪರ್ಫೆಕ್ಷನ್ ಬರೋವರೆಗೂ ಬಿಡ್ತಿರಲಿಲ್ಲ, ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಇದು ಮಾಡ್ತಿದ್ರು. ಸೊ ಈಗ August 29 ನಮ್ಮ ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಿ. ಹೇಗೆ ಸಾಂಗಿಗೆ ಸಪೋರ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಮೂವಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆಯ್ತು ಖಂಡಿತವಾಗ್ಲೂ ಥ್ಯಾಂಕ್ ಯು.